ಸೊ ಇವೆರಡೂ ಕೂಡ ಬೆಳಗಾವಿ ಮತ್ತು ಚಿಕ್ಕೋಡಿಗೆ ನಮ್ಮ ಇಬ್ಬರು ಅಭ್ಯರ್ಥಿಗಳಿಗೆ ಗೆಲ್ಲಲಿಕ್ಕೆ ಇದು ಸಹಕಾರಿಯಾಗಿ ಆಗುತ್ತೆ. ಚಿಕ್ಕೋಡಿ ವಿಭಾಗದಲ್ಲಿ ಸರ್ ಗೋ ಬ್ಯಾಕ್ ಜೊಲ್ಲೆ ಅಂತೇಳಿ ಒಂದು ಕೂಗು ಹೇಳ್ತಾರೆ. ಯಾಕಂದರೆ ಯಾವ ಕ್ಷೇತ್ರಕ್ಕೂ ಅವ್ರು ಹೋಗೇ ಇಲ್ಲ ಇಲ್ಲಿವರೆಗೂ ಅಂತ. ಅದಿದೆ, ಭಾಳಷ್ಟು ಅವ್ರ ಬಗ್ಗೆ ಅಸಮಾಧಾನ ಇದೆ. ನಾವು ಕೂಡ ಹೋದಲ್ಲೆಲ್ಲ ಕೇಳ್ತೀವಿ, ಅವ್ರನ್ನ ಯಾರೂ ಬಂದಿಲ್ಲ ಅಂತಾರೆ. ಅವ್ರು ಎಲ್ಲೂ ಕೂಡ ವಿಸಿಟ್ ಮಾಡಿಲ್ಲ ಅಥವಾ ಸ್ಥಳೀಯ ಸಮಸ್ಯೆಗಳಿಗೆ ಅಂತ ಸ್ಪಂದನೆಯೂ ಮಾಡಿಲ್ಲ. ಕೇಂದ್ರ ಸರ್ಕಾರ ಯೋಜನೆ ನಾನು ಯೋಜನೆ ತಿಳಿದಾರೆ ಅಷ್ಟೇ. ಅವ್ರು ಕೇಂದ್ರ ಯಾವುದೇ ಮಾಡ್ತಿದ್ವು ಅಂತ ಯಾವುದೇ ಯೋಜನೆ ಅದು ನಂದೇ ತಿಳಿದಾರೆ ಹೊರತಾಗಿ ಅವ್ರ ಕಾರ್ಯಕರ್ತರ ಜೊತೆಗೆ ಆಗಲಿ ಮುಖಂಡರ ಜೊತೆ ಅವ್ರ ಸಂಪರ್ಕ ಭಾಳ ಕಡಿಮೆ ಇದೆ. ಸೊ ಅದು ಅವ್ರ ಪಾರ್ಟಿ ಆಂತರಿಕ ವಿಚಾರ, ಅದು ಹೆಂಗೆ ಅವರು ಮಾಡ್ತಾರೆ ಅವ್ರಿಗೆ ಬಿಟ್ಟಂಥ ವಿಚಾರ. ನಾವು ಹೋದಾಗ ಮಾತ್ರ ಅವ್ರ ಬಗ್ಗೆ ಇಷ್ಟು ಮೈನಸ್ ಪಾಯಿಂಟ್ಗಳನ್ನು ನಾ ಅಬ್ಸರ್ವ್ ಮಾಡಿದ್ದೆ. ಅದು ಅವ್ರ ಪಾರ್ಟಿ ಮುಖಂಡರ ಅವ್ರ ಪಕ್ಷ ತೀರ್ಮಾನ. ಈಗ ನಾವು ಸೋಲ್ತಾರೋ ಗೆಲ್ತಾರೋ ಅನ್ನೋ ಪ್ರಶ್ನೆ ಇಲ್ಲ. ನಾವು ಯಾರ ಬಗ್ಗೆ ಆರೋಪ ಮಾಡ್ಲಿಕ್ಕೆ ಹೋಗಲ್ಲ, ಅದನ್ನೇನು ಹೇಳಲಿಕ್ಕೆ ನಮ್ದು ಅಷ್ಟೇ. ನಾವೇನು ಕೆಲಸ ಮಾಡಿದ್ವಿ, ಇಷ್ಟು ಮಾಡಿದ್ದೀವಿ, ಇಷ್ಟು ನಮ್ಮನ್ನು ನೋಡಿ ಅದು ಅಷ್ಟೇ ಹೇಳೋರು ನಾವು. ಅವ್ರು ಹಂಗೆ ಹಿಂಗೆ ಅವ್ರನ್ನ ಬೈಕೋತ ಏನು ನಾವು ಹೋಗೋದಿಲ್ಲ. ಅವ್ರು ಯಾಕೆ ಸೇರ್ಯಾರ ಅವ್ರನ್ನ ಕೇಳ್ಬೇಕು. ನೀವು ಯಾಕೆ ಸೇರಿದ್ರೆ ನೀವು ಪ್ರಶ್ನೆ ಮಾಡ್ಬೇಕಾದ ಅವ್ರು ನಮ್ಮನ್ನಲ್ಲ. ಅಂಜಿದ ಬೆಟ್ಟ ನೀವು ಅವ್ರನ್ನ ಕೇಳ್ಬೇಕು. ನಾವು ಹೆಂಗೆ ಹೇಳಕ್ಕೆ ಬರ್ತಾರೆ, ಎದುರಿದಾರೋ ಧೈರ್ಯ ಇದೆ ನಮಗೆ ಗೊತ್ತಾಗಬೇಕು. ನೀವು ಕೇಳಿ, ಖಂಡಿತವಾಗಿ ಆಗ್ತದೆ. ಎಲ್ಲ ಸರ್ವೆಯಲ್ಲಿ ಕೂಡ ಅದ್ರ ಬಗ್ಗೆ ಪ್ಲಸ್ ಇದೆ. ನಾವು ಈಗ ಹಳ್ಳಿಯಲ್ಲಿ ನಾವು ಈಗ ಹೋಗ್ತಾ ಇದ್ದೀವಿ. ಇವಾಗ ಅಲ್ಲಿ ಮಹಿಳೆಯರೇ ಭಾಳ ಉತ್ಸಾಹದಿಂದ ಇದ್ದಾರೆ ಗ್ಯಾರಂಟಿ ಬಗ್ಗೆ. ಕಾಂಗ್ರೆಸ್ ಕೊಟ್ಟಿದೆ ನಮಗೆ ಆರ್ಥಿಕವಾಗಿ ಅನುಕೂಲ ಆಗಿದೆ ಅಂತ ಭಾಳಷ್ಟು ಜನ, ಸುಮಾರು ಒಂದು 70% ಜನ ಅದ್ರ ಪರವಾಗಿ ಇದ್ದಾರೆ. ಅದು ಖಂಡಿತವಾಗಿ ನಮ್ಮ ಚುನಾವಣೆಗೆ ನಾವು ಹೇಳಿರೋ ಭಾಷೆ ಮೋದಿ ಗ್ಯಾರಂಟಿ ಬರೀ ಮೋದಿ ಗ್ಯಾರಂಟಿ ಅಂತಾರೆ. ಹತ್ರ ಹಿಂದೆ ಏನಾರು ಬೇಕಲ್ಲ, ಏನೋ ಪಟ್ಟಿ ಬೇಕಾ? ಮೋದಿ ಗ್ಯಾರಂಟಿ ನಾವು ಒಪ್ತೀವಿ. ನಾವು ಏನು ಪಟ್ಟಿ ಇದೆಯಾ ಏನಾರು ಇದೆಯಾ ಅದ್ರ ಬಗ್ಗೆ 1 2 3 4 ಏನಿಲ್ಲ. ನಮ್ಮದು ಗ್ಯಾರಂಟಿ ಆಲ್ರೆಡಿ ಜಾರಿಯಲ್ಲಿದೆ, ಹೇಳಿದ್ದೀವಿ, ಕೊಡ್ತಾಯಿದ್ದೀವಿ. ಸೊ ಮೋದಿ ಅವ್ರ ಗ್ಯಾರಂಟಿ ಎಲ್ಲೇ ಹಳ್ಳಿಯಲ್ಲಿ ಫೀಲ್ಡ್ನಲ್ಲಿ ಪ್ರಭಾವ ಬೀರಿಲ್ಲ. ಅದು ಯಾವುದೇ ಆದಂಥ ಒಂದು ಸ್ಕೀಮ್ ಇಲ್ಲ ಅದಕ್ಕೆ. ಸುಮ್ಮನೆ ಆದರೆ ಮೋದಿ ಗ್ಯಾರಂಟಿ ಈ ದೇಶಕ್ಕೆ ಜನರಿಗೆ ನಾನೇ ಗ್ಯಾರಂಟಿ ಅಂತ ಹೇಳ್ತಾರೆ ಅಷ್ಟೇ ಹೊರತಾಗಿ ಜನಸಾಮಾನ್ಯರಿಗೆ ಲಾಭ ಆಗುವಂಥ ಗ್ಯಾರಂಟಿಗಳು ಯಾವುದೂ ಇಲ್ಲ. ನಾಮಿನೇಷನು ಇನ್ನೂ ಚರ್ಚೆ ಮಾಡ್ಬೇಕ್ರಿ. ನಮ್ಮ ಎಲ್ಲ ಶಾಸಕರು, ಮಾಜಿ ಶಾಸಕರು, ಮುಖಂಡರು ಚರ್ಚೆ ಮಾಡ್ತೀವಿ. ಮತ್ತು ನಾವು ಪ್ರತಿ ನನ್ನ 4 ಚುನಾವಣೆಯಲ್ಲಿ ನಾವು ಕಾರ್ಯಕರ್ತರು ಅಷ್ಟೇ ಹೋಗಿ ಮಾಡಿದ್ದೀವಿ 5 ಜನ. ಈ ಸಾರಿ ಕೂಡ ಅದೇ ಫಾರ್ಮುಲಾ ಯೂಸ್ ಮಾಡ್ತಾರೆ.